ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಭಾರತದ ಶಕ್ತಿ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂಡಿಯನ್ ಪವರ್ ರಿಸೋರ್ಸಸ್. ಈಗ ಮೊದಲಿಗೆ ಶಕ್ತಿ ಸಂಪನ್ಮೂಲಗಳು ಎಂದರೇನು ನಾವು ತಿಳಿದುಕೊಳ್ಳೋಣ. ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಅಗತ್ಯವಾಗಿರುವ ಸಂಪನ್ಮೂಲಗಳನ್ನು ಶಕ್ತಿ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಜನರ ಜೀವನ ಮಟ್ಟದ ಸುಧಾರಣೆಗೆ ಶಕ್ತಿ ಸಂಪನ್ಮೂಲಗಳು ಅತ್ಯಗತ್ಯವಾಗಿದೆ. ಹಾಗೆ ಕೈಗಾರಿಕೆ, ಕೃಷಿ, ವಾಣಿಜ್ಯೋದ್ಯಮ, ಸಾರಿಗೆ ಸಂಪರ್ಕ ಮೊದಲಾದವುಗಳ ಪ್ರಗತಿಯಲ್ಲಿ ಶಕ್ತಿ ಸಂಪನ್ಮೂಲಗಳ ಪಾತ್ರ ಪ್ರಮುಖವಾಗಿದ್ದಾಗಿದೆ. ನಾವು ಶಕ್ತಿ ಸಂಪನ್ಮೂಲಗಳನ್ನು 2 ವಿಧಗಳಾಗಿ ವಿಂಗಡಿಸುತ್ತೇವೆ: ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಮತ್ತು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಎಂದರೆ ನಿರಂತರ ಬಳಕೆಯ ನಂತರ ಮುಗಿದು ಹೋಗುವ ಸಂಪನ್ಮೂಲಗಳನ್ನು ನಾವು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮುಂತಾದವುಗಳು. ಹಾಗೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಎಂದರೆ ಬಳಕೆಗೆ ನಿರಂತರವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ನಾವು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸೌರಶಕ್ತಿ, ಪವನಶಕ್ತಿ, ಉಬ್ಬರವಿಳಿತ ಶಕ್ತಿ, ಭೂಗರ್ಭ ಶಕ್ತಿ ಮತ್ತು ಜೈವಿಕ ಅನಿಲ. ಈಗ ನಾವು ಒಂದೊಂದಾದ ಶಕ್ತಿ ಸಂಪನ್ಮೂಲಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೆಯದಾಗಿ ಕಲ್ಲಿದ್ದಲು. ಕಲ್ಲಿದ್ದಲು ಸಸ್ಯಾವಶೇಷವುಳ್ಳ ಇಂಧನ ಖನಿಜವಾಗಿದೆ. 1000 ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದ ಸಸ್ಯಾವಶೇಷವು ಅಧಿಕ ಉಷ್ಣಾಂಶ ಮತ್ತು ಒತ್ತಡದಿಂದ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡಿದೆ. ದೇಶದಲ್ಲಿ ಬಳಕೆಯಾಗುವ ಒಟ್ಟು ವಿದ್ಯುತ್ ಶಕ್ತಿಯಲ್ಲಿ 67% ಭಾಗ ಕಲ್ಲಿದ್ದಲಿನಿಂದ ದೊರೆಯುತ್ತದೆ. ಕಲ್ಲಿದ್ದಲಿನ ಅದಿರುಗಳು ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ. ಇವು ಕಲ್ಲಿದ್ದಲಿನ ಅದಿರುಗಳಾಗಿವೆ. ಹಾಗೆ ಕಲ್ಲಿದ್ದಲನ್ನು ಕೂಡ ಕಪ್ಪು ವಜ್ರ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಕಲ್ಲಿದ್ದಲು ನಿಕ್ಷೇಪವು ಹೆಚ್ಚಾಗಿ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ. ಭಾರತದ ಒಟ್ಟು ಕಲ್ಲಿದ್ದಲು ನಿಕ್ಷೇಪವು 96% ಭಾಗವನ್ನು ಹೊಂದಿದೆ. ಭಾರತದಲ್ಲಿ ಒಡಿಶಾದ ತಲಚೇರಿ ಮತ್ತು ಪಶ್ಚಿಮ ಬಂಗಾಳದ ರಾಣಿಗಂಜ್ ಎಂಬಲ್ಲಿ ಅತಿ ದೊಡ್ಡ ಕಲ್ಲಿದ್ದಲ ನಿಕ್ಷೇಪವು ಹೊಂದಿದೆ. ಕಲ್ಲಿದ್ದಲನ್ನು ರೈಲು, ಕೈಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದನೆಗೆ ಬಳಸುವರು. ಮುಂದೆ ಪೆಟ್ರೋಲಿಯಂ ಬಗ್ಗೆ ತಿಳಿದುಕೊಳ್ಳೋಣ. ಪೆಟ್ರೋಲಿಯಂ ಒಂದು ಪ್ರಮುಖವಾಗಿ ಹೈಡ್ರೋಕಾರ್ಬನ್ ಖನಿಜ ತೈಲವಾಗಿದೆ. ಪೆಟ್ರೋಲಿಯಂ ಹೆಚ್ಚಾಗಿ ಸಾರಿಗೆ ವ್ಯವಸ್ಥೆಯಲ್ಲಿ ಬಳಸಲಾಗುತ್ತದೆ. ಕೃತಕ ರಬ್ಬರ್, ಕೃತಕ ರೇಷ್ಮೆ, ಔಷಧಿ, ರಾಸಾಯನಿಕ ಗೊಬ್ಬರ, ಬಣ್ಣ ತಯಾರಿಕೆ ಮೊದಲಾದ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ಪದಾರ್ಥಗಳನ್ನು ಇದು ಪೂರೈಸುತ್ತದೆ. ಹಾಗೆ ಪೆಟ್ರೋಲಿಯಂ ಕಲ್ಲೆಣ್ಣೆ ಎಂದು ಕೂಡ ಇದನ್ನು ಕರೆಯುತ್ತೇವೆ. ಭೂಮಿಯಲ್ಲಿ ದೊರೆಯುವ ಜಲಜನಕ ಇಂಗಾಲದ ದ್ರವವು ವಿವಿಧ ಮಿಶ್ರಣಗಳಿಂದ ಕೂಡಿರುವುದರಿಂದ ಇದನ್ನು ಕಚ್ಚಾ ತೈಲ ಎಂದು ಕೂಡ ಕರೆಯುವರು. ಇದನ್ನು ಶುದ್ಧೀಕರಿಸಿ ವಿವಿಧ ವಸ್ತುಗಳಾಗಿ ಪಡೆಯುತ್ತಾರೆ. ಉದಾಹರಣೆಗೆ ಗ್ಯಾಸ್ಲಿನ್, ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ, ಕೀಲೆಣ್ಣೆ, ನ್ಯಾಪ್ತಾ ಮುಂತಾದವುಗಳು. ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪವನ್ನು ಮೊಟ್ಟ ಮೊದಲಿಗೆ ಅಸ್ಸಾಂನ ಮಾಕುಮ್ ಎಂಬಲ್ಲಿ ಕಂಡುಹಿಡಿಯಲಾಯಿತು. ಅಸ್ಸಾಂನ ಪ್ರಮುಖ ತೈಲ ಪ್ರದೇಶಗಳು ಅಂದರೆ ದಿಗ್ಬಾಯಿ, ನಹರಾಕತಿಯಾ, ಮೋರನ್, ಹುಗ್ರಿಜನ್, ಸಿಬ್ಗರ್ ಮತ್ತು ರುದ್ರಸಾಗರ. ಹಾಗೆ ದೇಶದ ಇತರೆ ಪೆಟ್ರೋಲಿಯಂ ನಿಕ್ಷೇಪವು ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿ ಕಣಿವೆ ಮತ್ತು ಮುಖಜ ಭಾಗಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಕಚ್ಚಾ ತೈಲವನ್ನು ಜಾಮನಗರ, ಮುಂಬೈ, ಮಂಗಳೂರು, ಚೆನ್ನೈ, ವೈಜಾಗ್ ಮತ್ತು ಪೆಟ್ರೋಲಿಯಂ ವಸ್ತುಗಳನ್ನು ಕಾಂಡ್ಲಾ, ಓಖಾ, ಮುಂಬೈ, ಪೋರ್ಟ್ ಬ್ಲೇರ್ ಇಂದ ಇದು ರಫ್ತು ಆಗುತ್ತದೆ. ಭಾರತ ಮತ್ತು ಪ್ರಪಂಚದ ಅತಿ ದೊಡ್ಡ ತೈಲ ಶುದ್ಧೀಕರಣ ಕೇಂದ್ರ ರಿಲಯನ್ಸ್ ತೈಲ ಶುದ್ಧೀಕರಣ ಕೇಂದ್ರವಾಗಿದೆ. ಇದು ಗುಜರಾತಿನ ಜಾಮನಗರದಲ್ಲಿದೆ. ಹಾಗೂ ಅಮೆರಿಕ ಮತ್ತು ಚೀನಾ ನಂತರ ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಕಚ್ಚಾ ತೈಲ ಬಳಕೆದಾರ ರಾಷ್ಟ್ರವಾಗಿದೆ. ಭಾರತವು ಪರ್ಷಿಯನ್ ಕೊಲ್ಲಿಯಿಂದ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲದ ಗುಣಮಟ್ಟವನ್ನು ಇಂಡಿಯನ್ ಬಾಸ್ಕೆಟ್ ಕೂಡ ಎಂದು ಕರೆಯಲಾಗುತ್ತದೆ. ಇದು ದುಬೈ ಮತ್ತು ಓಮನ್ ಮತ್ತು ಬ್ರೆಂಟ ಕಚ್ಚಾ ತೈಲ ಬೆಲೆಗಳಿಗೆ ಇದು ಸರಾಸರಿಯಾಗಿದೆ.
ಮುಂದಿನದು ನೈಸರ್ಗಿಕ ಅನಿಲ. ನೈಸರ್ಗಿಕ ಅನಿಲವು ಸಾಮಾನ್ಯವಾಗಿ ಖನಿಜ ತೈಲದೊಡನೆ ಇರುತ್ತದೆ. ಇದು ಜಲಜನಕ ಮತ್ತು ಇಂಗಾಲದ ಮಿಶ್ರಣವಾಗಿದ್ದು ಪೆಟ್ರೋಲಿಯಂನೊಂದಿಗೆ ಅನಿಲ ರೂಪದಲ್ಲಿರುತ್ತದೆ. ಹಾಗೆ ಪ್ರಪಂಚದ ಒಟ್ಟು ನಿಕ್ಷೇಪದ 0.4% ಭಾರತ ನೈಸರ್ಗಿಕ ಅನಿಲವನ್ನು ಹೊಂದಿದೆ. ನೈಸರ್ಗಿಕ ಅನಿಲವು ಪಳೆಯುಳಿಕೆ ಇಂಧನವಾಗಿದ್ದು ಸಾವಯವ ವಸ್ತುಗಳ ಪದರುಗಳು ಆಮ್ಲಜನಕ ಮುಕ್ತ ಪರಿಸ್ಥಿತಿಗಳಲ್ಲಿ ಉಷ್ಣವಾಗಿ ಕೊಳೆಯಲ್ಪಟ್ಟಾಗ ಲಕ್ಷಾಂತರ ವರ್ಷಗಳಿಂದ ಭೂಗತದಲ್ಲಿ ತೀವ್ರವಾದ ಶಾಖಕ್ಕೆ ಒಳಪಟ್ಟಾಗ ನೈಸರ್ಗಿಕ ಅನಿಲವು ರೂಪುಗೊಳ್ಳುತ್ತದೆ. ನೈಸರ್ಗಿಕ ಅನಿಲದ ಶೋಧನೆ ಮತ್ತು ಅದರ ಉತ್ಪಾದನೆ ಮತ್ತು ವಿತರಣೆಯನ್ನು ತಿಳಿದುಕೊಳ್ಳಲು ಭಾರತ ಸರ್ಕಾರವು ಗೇಲ್ ಅನ್ನು 1984ರಲ್ಲಿ ಸ್ಥಾಪಿಸಲಾಯಿತು. ಗೇಲ್ ಅಂದರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇದನ್ನು ಹೆಚ್ಚಾಗಿ ವಿದ್ಯುತ್ ಹಾಗೂ ರಾಸಾಯನಿಕ ಗೊಬ್ಬರದ ಉತ್ಪಾದನೆಯಲ್ಲಿ ಅತ್ಯಧಿಕವಾಗಿ ಬಳಸಲಾಗುತ್ತದೆ. ಈ ಸಂಸ್ಥೆ LPGಯನ್ನು ಉತ್ಪಾದಿಸುವ 7 ಘಟಕಗಳನ್ನು ಹೊಂದಿದೆ. ಮಧ್ಯಪ್ರದೇಶದ ವಿಜಯಪುರ ಬಳಿ 2, ಗುಜರಾತ್ನ ವಘೋಡಿಯಾ ಮತ್ತು ಗಾಂಧಾರ, ಅಸ್ಸಾಂನ ಲಕ್ವಾ, ಮಹಾರಾಷ್ಟ್ರದ ಉಸರ ಮತ್ತು ಉತ್ತರ ಪ್ರದೇಶದ ಆಯುರೆಯಾ ಎಂಬಲ್ಲಿ LPGಯ 7 ಘಟಕಗಳನ್ನು ಹೊಂದಿದೆ. ಮುಂದಿನದು ಜಲವಿದ್ಯುತ್ ಶಕ್ತಿ. ಧುಮುಕುವ ನೀರಿನ ರಭಸದಿಂದ ಉತ್ಪಾದಿಸುವ ವಿದ್ಯುತ್ತನ್ನು ಜಲವಿದ್ಯುತ್ ಶಕ್ತಿ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಮೊಟ್ಟಮೊದಲಿಗೆ ಜಲವಿದ್ಯುತ್ ಶಕ್ತಿ ತಯಾರಿಕಾ ಕೇಂದ್ರವನ್ನು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ 1997ರಲ್ಲಿ ಸ್ಥಾಪಿಸಲಾಯಿತು. ವಾಸ್ತವವಾಗಿ ಜಲವಿದ್ಯುತ್ ಉತ್ಪಾದನೆಯು ಕಾವೇರಿ ನದಿಗೆ ಶಿವನಸಮುದ್ರದ ಬಳಿ 1902ರಲ್ಲಿ ಆರಂಭವಾಯಿತು. ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ತಯಾರಿಕಾ ಕೇಂದ್ರಗಳು ನಾವು ಈಗ ನೋಡೋಣ. ಮೊದಲನೆಯದಾಗಿ ಕರ್ನಾಟಕದಲ್ಲಿ ಶಿವನಸಮುದ್ರ, ಶರಾವತಿ, ಲಿಂಗನಮಕ್ಕಿ, ಆಲಮಟ್ಟಿ, ಕಾಳಿ ಮತ್ತು ಭದ್ರಾ ಎಂಬಲ್ಲಿ. ತಮಿಳುನಾಡಿನ ಮೆಟ್ಟೂರು, ಪೈಕಾರ, ಪಾಪನಾಶಂ, ಪೆರಿಯಾರ, ಮೋಯಾರ, ಕುಂದಹ, ಸುರುಳಿಯಾರ, ಶೂಲಯಾರ, ಕೊಡಯಾರ ಎಂಬಲ್ಲಿ ಮತ್ತು ಮಹಾರಾಷ್ಟ್ರದ ಕೊಯ್ನಾ, ಕೋಪುಲಿ, ಬೂಲ, ಭೀವಪುರಿ ಮತ್ತು ಬೀರ ಎಂಬಲ್ಲಿ. ಹಾಗೆ ಒಡಿಸ್ಸಾದ ಹಿರಾಕುಡ, ಭೀಮಕುಂಡ, ಬಾಲಿಮೇಲ ಮತ್ತು ರಿಗಾಲಿ ಎಂಬಲ್ಲಿ. ಆಂಧ್ರಪ್ರದೇಶದ ಶ್ರೀಶೈಲ ಮತ್ತು ರಾಮಪಾದಸಾಗರ ಎಂಬಲ್ಲಿ. ತೆಲಂಗಾಣದ ನಿಜಾಂ ಸಾಗರ್ ಮತ್ತು ನಾಗಾರ್ಜುನ ಸಾಗರ ಮತ್ತು ಸಿಲೇರು ಎಂಬಲ್ಲಿ. ಕೊನೆಯದಾಗಿ ಕೇರಳದಲ್ಲಿ ಇಡಕ್ಕಿ, ಶಬರಗಿರಿ, ಪಲ್ಲಿವಾಸಲ್, ಕಲ್ಲಡ ಮತ್ತು ಪರಂಬಿಕುಲಂ ಎಂಬಲ್ಲಿ ಜಲವಿದ್ಯುತ್ ಶಕ್ತಿ ತಯಾರಿಕಾ ಕೇಂದ್ರಗಳನ್ನು ಹೊಂದಿದೆ. ಈಗ ಜಲವಿದ್ಯುತ್ ಉತ್ಪಾದನೆಯ ಸಮಸ್ಯೆಗಳನ್ನು ನಾವು ತಿಳಿದುಕೊಳ್ಳೋಣ. ಋತುಕಾಲಿಕ ಮಳೆಯ ಹಂಚಿಕೆ, ಅಂತರ್ರಾಜ್ಯ ನೀರು ಹಂಚಿಕೆಯ ಸಮಸ್ಯೆಗಳು, ಆಂತರಿಕ ಶಿಲಾರಚನೆ, ಯೋಜನೆಗಳ ಪೂರೈಕೆಯ ಅವಧಿ, ಜಲವಿದ್ಯುತ್ತಿನ ಸಾಧ್ಯತೆಯ ಮತ್ತು ರಾಜ್ಯಗಳಲ್ಲಿ ಸೀಮಿತ ಬೇಡಿಕೆ ಮುಂತಾದವುಗಳ ಸಮಸ್ಯೆಗಳನ್ನು ನಾವು ಇಲ್ಲಿ ಎದುರಿಸಬೇಕಾಗುತ್ತದೆ. ಈಗ ಸೌರಶಕ್ತಿ. ಸೂರ್ಯನ ಕಿರಣಗಳಿಂದ ಹೊರಸೂಸಲ್ಪಡುವ ಶಾಖದ ಬಳಕೆಯನ್ನು ನಾವು ಸೌರಶಕ್ತಿ ಎಂದು ಕರೆಯುತ್ತೇವೆ. ಇದೊಂದು ಮುಗಿಯದ ಶಕ್ತಿ ಸಂಪನ್ಮೂಲವಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹಂಗಾರಕಟ್ಟೆ ಎಂಬಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸೌರಶಕ್ತಿಯನ್ನು ಉತ್ಪಾದಿಸಲಾಯಿತು. ಇತ್ತೀಚೆಗೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಿರುಮನಿ ಎಂಬಲ್ಲಿ 2700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸೋಲಾರ್ ಪಾರ್ಕನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಅತಿ ದೊಡ್ಡ ತೇಲಾಡುವ ಸೌರಶಕ್ತಿ ಕೇಂದ್ರ ಕೇರಳದಲ್ಲಿದೆ, ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲ್ಯಾಂಟ್. ಈಗ ಮುಂದಿನದು ಅಣುವಿದ್ಯುತ್ ಶಕ್ತಿ. ಭಾರತದಲ್ಲಿ ಯುರೇನಿಯಂ, ಥೋರಿಯಂ, ಬೆರಿಲಿಯಂ ಅಣು ಖನಿಜಗಳನ್ನು ಬಳಸಿ ಪರಮಾಣು ವಿದಳನದಿಂದ ಉತ್ಪತ್ತಿಯಾಗುವ ಶಾಖವನ್ನು ನಾವು ವಿದ್ಯುತ್ ಶಕ್ತಿಯಾಗಿ ಮಾರ್ಪಡಿಸಲಾಗುವುದು. ಭಾರತದ ಮೊದಲ ಪರಮಾಣು ಕೇಂದ್ರ ಅಪ್ಸರವನ್ನು 1957ರಲ್ಲಿ ನೆಹರು ಅವರು ಮುಂಬಯಿಯಲ್ಲಿ ಉದ್ಘಾಟಿಸಿದರು. ಈಗ ಭಾರತದ ಪ್ರಮುಖ ಅಣುವಿದ್ಯುತ್ ಕೇಂದ್ರಗಳನ್ನು ನಾವು ನೋಡೋಣ. ಮೊದಲನೆಯದಾಗಿ ತಾರಾಪುರ. ಇದು ಮಹಾರಾಷ್ಟ್ರದಲ್ಲಿ 1969ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದು 1400 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತದೆ. ಹಾಗೆ ರಾಣಾ ಪ್ರತಾಪ್ ಸಾಗರ. ಇದು ರಾಜಸ್ಥಾನದಲ್ಲಿ 1973ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದು 790 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಮುಂದಿನದು ಕಲ್ಪಕಂ. ಇದು ತಮಿಳುನಾಡಿನ
1984ರಲ್ಲಿ 440 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತದೆ. ಮುಂದೆ ನರೋರಾ, ಇದು ಉತ್ತರ ಪ್ರದೇಶದಲ್ಲಿದ್ದು 1991ರಲ್ಲಿ ಇದರ ನಿರ್ಮಾಣ ಮಾಡಿದ್ದಾರೆ. ಇದು 440 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಹಾಗೆ ಕಾಕ್ರಾಪಾರ್, ಇದು ಗುಜರಾತ್ ರಾಜ್ಯದಲ್ಲಿದೆ. ಇದನ್ನು 1993ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಕೂಡ 440 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಮುಂದಿನದು ಕರ್ನಾಟಕದ ಕೈಗಾ, ಇದನ್ನು 2000 ಇಸ್ವಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಇದು 880 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಮುಂದಿನದು ತಮಿಳುನಾಡಿನ ಕೂಡಂಕುಲಂ, ಇದು 2013ರಲ್ಲಿ ಇದರ ನಿರ್ಮಾಣ ಮಾಡಿದ್ದಾರೆ. ಇದು 1000 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಭಾರತದ ಮೊದಲ ಅಣುವಿದ್ಯುತ್ ರಿಯಾಕ್ಟರನ್ನು ಮಹಾರಾಷ್ಟ್ರದ ತಾರಾಪುರ್ ಎಂಬಲ್ಲಿ UK ಸಹಯೋಗದಿಂದ ನಿರ್ಮಾಣ ಮಾಡಿದ್ದಾರೆ. ಹಾಗೆ ತಮಿಳುನಾಡಿನ ಕೂಡಂಕುಲಂ ಎಂಬಲ್ಲಿ ರಷ್ಯಾದ ಸಹಯೋಗದಿಂದ ನಿರ್ಮಾಣ ಮಾಡಿದ್ದಾರೆ. ಮುಂದಿನದು ಪವನಶಕ್ತಿ. ಪವನಶಕ್ತಿ ಎಂದರೆ ಸಾಂಪ್ರದಾಯಿಕ ಶಕ್ತಿಯ ಮೂಲವಾದ ಗಾಳಿಯ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸುವುದಾಗಿದೆ. ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ದೇಶದ ಅತಿ ಹೆಚ್ಚು ಪವನ ಅಥವಾ ಗಾಳಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಪವನಶಕ್ತಿ ಅಭಿವೃದ್ಧಿಗಾಗಿ ಚೆನ್ನೈನಲ್ಲಿ ವಿಂಡ್ ಎನರ್ಜಿ ಟೆಕ್ನಾಲಜಿ ಸಂಸ್ಥೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಅತಿ ಹೆಚ್ಚು ಪವನಶಕ್ತಿ ಉತ್ಪಾದಿಸುವ ರಾಜ್ಯಗಳು ಎಂದರೆ ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ರಾಜಸ್ಥಾನ ಮುಂತಾದವುಗಳು. ಹೀಗೆ ನಾವು ಇವತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.